ರಾಜತ್ವ ಹೋಗಿ ಪ್ರಜಾಪ್ರಭುತ್ವ ಬಂದರೂ ಮೈಸೂರಿನಲ್ಲಿ ಅರಸರ ಪರಂಪರೆಯನ್ನು ದಸರೆಯ ಸಂದರ್ಭದಲ್ಲಿ ಇನ್ನೂ ಮುಂದುವರಿಸಿಕೊಂಡು ಬರಲಾಗಿದೆ. ಕಳೆದ 9 ದಿನಗಳ ಖಾಸಗಿ ದರ್ಬಾರು ನಡೆಸಿದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅರಮನೆಯಲ್ಲಿ ಆಯುಧಗಳಿಗೆ ಪೂಜೆ ಸಲ್ಲಿಸಿದ್ದು ಗತ ವೈಭವವನ್ನು ಸ್ಮರಿಸುವಂತೆ ಮಾಡಿತು. ಬೆಳಗ್ಗೆ 8 ಗಂಟೆಗೆ ರಾಜಪೋಷಾಕು, ಗಂಡ ಬೇರುಂಡ ಲಾಂಛನವಿರುವ ಕಿರೀಟ, ಒಡವೆ ವೈಢೂರ್ಯವನ್ನು ಧರಿಸಿಕೊಂಡು ರಾಜ ಗಾಂಭೀರ್ಯದೊಂದಿಗೆ ಅಷ್ಟದಿಕ್ಪಾಲಕರ ನಡುವೆ ಅರಮನೆ ಸಭಾಂಗಣಕ್ಕೆ ಆಗಮಿಸಿದ ಒಡೆಯರು ಅರಮನೆಯ ಆಯುಧಗಳಿಗೆ ಪೂಜೆ ಸಲ್ಲಿಸಿದರು. ನಂತರ ಅರಮನೆಯ ಆವರಣದಲ್ಲಿ ಅರಮನೆಯ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸುಗಳ ಮೆರವಣಿಗೆ ನಡೆಯಿತು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ತಮ್ಮ ಮುಂದೆ ಸಾಗಿ ಹೋದ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸುವಿಗೆ ಪೂಜೆ ಸಲ್ಲಿಸಿ ರಾಜ ಗೌರವಗಳನ್ನು ಸ್ವೀಕರಿಸಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅರಸರು ನವಮಿಯ ದಿನ ಆಯುಧ ಪೂಜೆ ನೆರವೇರಿಸಿದ ಬಳಿಕ ಐರೋಪ್ಯ ಅತಿಥಿಗಳಿಗೆ ವಿಶೇಷ ದರ್ಬಾರು ನಡೆಸುತ್ತಿದ್ದರೆಂದು ಇತಿಹಾಸ ಹೇಳುತ್ತದೆ.